ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಾನ್ಸಿನ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಜಾನ್ಸಿನ್ ಅವರು ಒಂದು ಫ್ಯಾನ್ ಫೆಸ್ಟ್ ನ ಅಟೆಂಡ್ ಮಾಡಿರ್ತಾರೆ. ಅಂದ್ರೆ ಫ್ಯಾನ್ಸ್ ಗಳ ಪ್ರಶ್ನೆಗಳಿಗೆ ನಮ್ಮ ಜಾನ್ಸಿನ್ ಅವರು ಉತ್ತರನ ಕೊಡ್ತಾ ಇರ್ತಾರೆ, ಒಂದು ರೀತಿ ಇಂಟರ್ವ್ಯೂ ರೀತಿ. ಅಂಡ್ ಅಲ್ಲಿ ಅವರಿಗೆ ತುಂಬಾನೇ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಮೊದಲನೇದಾಗಿ ಅವರ ಬಳಿ ಕೇಳ್ತಾರೆ, ಆಟ್ರುತ್ ಅವರು ಯಾವಾಗ್ಲೂ ಕೂಡ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ, ಜಾನ್ಸಿನ್ ಅವರು ನನ್ನ ಚೈಲ್ಡ್ಹುಡ್ ಹೀರೋ ಅಂತ. ಹೌದಾ, ನಿಮಗೂ ಕೂಡ ಅದೇ ರೀತಿ ಅನ್ಸುತ್ತೆ ಅಂತ ಕೇಳಿದಾಗ ನಮ್ಮ ಜಾನ್ಸಿನ್ ಅವರು ಸಿಕ್ಕಾಪಟ್ಟೆ ಫನ್ನಿ ರೀತಿಯಲ್ಲಿ ಅದಕ್ಕೆ ಆನ್ಸರ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಆಟ್ರುತ್ ಅವರಿಗೆ ಏನು ಆಗಿದೆ, ಅದಕ್ಕೋಸ್ಕರ ಅವನು ಆ ರೀತಿ ಹೇಳ್ಕೊಂಡು ತಿರುಗ್ತಾನೆ. ಅವನು ನನಗಿಂತಲೂ ಕೂಡ ದೊಡ್ಡವನು, ನನಗಿಂತಲೂ ಕೂಡ ಲಿಟ್ರಲಿ ಅವನು 150 ವರ್ಷ ದೊಡ್ಡವನು. ಸೊ ಅವನಿಗೆ ನಾನು ಹೇಗೆ ಚೈಲ್ಡ್ಹುಡ್ ಹೀರೋ ಆಗ್ತೀನಿ ಅಂತ ಒಂದು ರೀತಿ ಫನ್ನಿ ವೇಯಲ್ಲಿ ನಮ್ಮ ಜಾನ್ಸಿನ್ ಅವರು ಆಟ್ರುತ್ ಅವರ ಆ ಒಂದು ಗಿಮಿಕ್ ನ ರೋಸ್ಟ್ ಮಾಡಿದ್ದಾರೆ. ಆಟ್ರುತ್ ಅವರು ನಿಜವಾಗ್ಲೂ ಕೂಡ 150 ವರ್ಷದವರಲ್ಲ, ಒಂದು ರೀತಿ ರೋಸ್ಟ್ ಮಾಡೋ ರೀತಿ ನಮ್ಮ ಜಾನ್ಸಿನ್ ಅವರು ಹೇಳಿದ್ದಾರೆ. ಅವನು ನನಗಿಂತನೂ ಕೂಡ 150 ವರ್ಷ ದೊಡ್ಡವನು, ಅವನಿಗೆ ಹೇಗೆ ನಾನು ಚೈಲ್ಡ್ಹುಡ್ ಹೀರೋ ಆಗ್ತೀನಿ ಅಂತ. ಬಟ್ ಒರಿಜಿನಲ್ ಆಗಿ ಆಟ್ರುತ್ ಅವರು ಜಾನ್ಸಿನ್ ಅವ್ರಿಗಿಂತ ದೊಡ್ಡವರು, ಆದ್ರೂ ಕೂಡ ಅವರು ತನ್ನ ಕ್ಯಾರೆಕ್ಟರ್ ಅಲ್ಲಿ ಜಾನ್ಸಿನ್ ಅವರು ನನ್ನ ಚೈಲ್ಡ್ಹುಡ್ ಹೀರೋ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನೀವು 17 ಬಾರಿ ಚಾಂಪಿಯನ್ ಆಗಿದ್ದೀರಾ ಅಲ್ವಾ, ನಿಮ್ಮ ಬೆಸ್ಟ್ ಚಾಂಪಿಯನ್ಶಿಪ್ ವಿಕ್ಟ್ರಿ ಯಾವುದು ಅಂತ ಕೇಳಿದಾಗ ನಮ್ಮ ಜಾನ್ಸಿನ್ ಅವರು, ಆಫ್ ಕೋರ್ಸ್ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ನಾನು 17 ಟೈಮ್ ಚಾಂಪಿಯನ್ ಆದ್ನಲ್ಲ, ಇದು ನನ್ನ ಈಗ ಸದ್ಯದ ಬೆಸ್ಟ್ ಚಾಂಪಿಯನ್ಶಿಪ್ ವಿಕ್ಟ್ರಿ ಅಂತ ಕಮೆಂಟ್ ನ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ತನ್ನ ಕರಿಯರ್ ನ ಆಲ್ ಟೈಮ್ ಬೆಸ್ಟ್ ರೈವಲ್ರಿನೂ ಕೂಡ ಅವರು ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಹಾಗೆ ರಾಕ್ ಅವರ ರೈವಲ್ರಿ ಚೆನ್ನಾಗಿತ್ತು, ನನ್ನ ಹಾಗೆ CM ಪಂಕ್ ಅವರ ರೈವಲ್ರಿ ಚೆನ್ನಾಗಿತ್ತು, ಅಂಡ್ ಮೂರನೇದಾಗಿ ನಾನು ನಿಮಗೆ ಬಿಡ್ತೀನಿ, ನೀವು ಯಾರ ಜೊತೆ ಬೇಕಾದ್ರೂ ನನ್ನ ರೈವಲ್ರಿನ ಕಂಪೇರ್ ಮಾಡಿ ಅಂತ ಹೇಳಿದಾಗ ಕ್ರೌಡು ರ್ಯಾಂಡಿ ಆರ್ಟನ್ ಅವರ ನೇಮ್ ನ ತಗೊಳುತ್ತೆ. ಅಂಡ್ ಆಗ ನಮ್ಮ ಜಾನ್ಸಿನ್ ಅವರು, ಆಫ್ ಕೋರ್ಸ್ ರ್ಯಾಂಡಿ ಆರ್ಟನ್ ಅವರು ಕೂಡ ನನ್ನ ಬೆಸ್ಟ್ ರೈವಲ್ರಿ ಅಂತ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಸೊ ರಾಕ್, CM ಪಂಕ್ ಹಾಗೆ ರ್ಯಾಂಡಿ ಆರ್ಟನ್ ಅವರು ನಮ್ಮ ಜಾನ್ಸಿನ್ ಅವರ ಇಡೀ ಕರಿಯರ್ ನ ಬೆಸ್ಟ್ ರೈವಲ್ರಿಗಳಾಗಿದ್ದಂತೆ. ಅಂಡ್ ಫೈನಲ್ ಆಗಿ ಅವರ ಲಾಸ್ಟ್ ಅಪೋನೆಂಟ್ ಯಾರಾಗಿರ್ತಾರೆ ಅಂತ ಕೇಳಿದಾಗ ನಮ್ಮ ಜಾನ್ಸಿನ್ ಅವರು ಹೇಳ್ತಾರೆ, ನಾನು ಈಗ ತಾನೇ ಬೆಟ್ಟನ ಹತ್ತುತ್ತಾ ಇದ್ದೀನಿ, ಬೆಟ್ಟದ ತುದಿಯಲ್ಲಿ ಏನಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ, ಅಲ್ಲಿಗೆ ಹೋಗಿ ತಲುಪಿದಾಗ್ಲೇ ನನಗೂ ಕೂಡ ಗೊತ್ತಾಗೋದು ಆ ಒಂದು ಬೆಟ್ಟದ ತುದಿಯಲ್ಲಿ ಏನಿದೆ ಅಂತ. ಸದ್ಯಕ್ಕೆ ನನ್ನ ಲಾಸ್ಟ್ ಅಪೋನೆಂಟ್ ಯಾರು ಅಂತ ನನಗೂ ಕೂಡ ಗೊತ್ತಿಲ್ಲ ಅಂತ ನಮ್ಮ ಜಾನ್ಸಿನ್ ಅವರು ಕಮೆಂಟ್ ನ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಹಿಮೆನ್ ಹಾಗೆ ಸ್ಟೀವ್ ಆಸ್ಟನ್ ಅವರ ಬಗ್ಗೆ. ಇದೇನ್ ಗುರು, ಇದು ಸಡನ್ ಆಗಿ ಪಾಲ್ ಹಿಮೆನ್ ಹಾಗೆ ಸ್ಟೀವ್ ಆಸ್ಟನ್ ಬಗ್ಗೆ ಮಾತಾಡ್ತಿದೀಯ ಅಂತ ಶಾಕ್ ಆಗ್ಬಿಡಿ. ಇವರ ನಡುವೆ ಒಂದು ವಿಚಿತ್ರವಾದ ವಿಚಾರ ಇದೆ. ಅದೇನಪ್ಪ ಅಂದ್ರೆ, ನೀವು ಪಾಲ್ ಹಿಮೆನ್ ಅವ್ರನ್ನು ಕೂಡ ನೋಡಿದ್ದೀರಾ, ಅದೇ ರೀತಿ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವ್ರನ್ನು ಕೂಡ ನೋಡಿದ್ದೀರಾ. ಇವರಿಬ್ಬರನ್ನ ನೋಡಿದ್ರೆ ಯಾರು ದೊಡ್ಡವ್ರ ರೀತಿ ಅನ್ನಿಸ್ತಾರೆ? ಅಫ್ಕೋರ್ಸ್ ನಮ್ಮ ಪಾಲ್ ಹಿಮೆನ್ ಅವರು ವಯಸ್ಸಾಗಿರೋ ರೀತಿ ಅನ್ನಿಸ್ತಾರೆ. ಬಟ್ ಇವರಿಬ್ಬರಲ್ಲಿ ನಮ್ಮ ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವರೇ ದೊಡ್ಡವರು. ನಮ್ಮ ಸ್ಟೀವ್ ಆಸ್ಟನ್ ಅವರಿಗೆ ಈಗ 60 ವರ್ಷ ವಯಸ್ಸು, ಬಟ್ ನಮ್ಮ ಪಾಲ್ ಹಿಮೆನ್ ಅವರಿಗೆ ಈಗ 59 ವರ್ಷ ವಯಸ್ಸು. ನಮ್ಮ ಪಾಲ್ ಹಿಮೆನ್ ಅವರು ಸ್ಟಾಂಗ್ ಕಾಲ್ ಸ್ಟೀವ್ ಆಸ್ಟನ್ ಅವ್ರಿಗಿಂತ 1 ವರ್ಷ ಚಿಕ್ಕವರು, ಆದ್ರೂ ಕೂಡ ನಮ್ಮ ಸ್ಟೀವ್ ಆಸ್ಟನ್ ಅವರು ಯಾವ ರೀತಿ ಇದ್ದಾರೆ ನೀವೇ ಇಲ್ಲಿ ನೋಡ್ತಾ ಇರಬಹುದು. ಏನೇ ಆಗ್ಲಿ ಗಾಯ್ಸ್, ನಿಮ್ ಯಾರಿಗೂ ಕೂಡ ಈ ಒಂದು ವಿಚಾರ ಗೊತ್ತಿರೋದಿಲ್ಲ ಅಂತ ಅನ್ಕೋತೀನಿ, ಅದಕ್ಕೋಸ್ಕರನಾದ್ರೂ ವಿಡಿಯೋಗೊಂದು ಲೈಕ್ ಮಾಡಿ, ಗೊತ್ತಿರೋರು ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ತಿಳಿಸಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಎಷ್ಟು ಬಾರಿ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಸ್ಕ್ರೂಡ್ ಮಾಡಿದ್ದಾರೆ ಅಂತ. ಲಿಟ್ರಲಿ ಅವರು ಇದಕ್ಕೋಸ್ಕರನೇ ಒಂದು ಮೀಮ್ಸ್ ನು ಕೂಡ ರೆಡಿ ಮಾಡಿದ್ದಾರೆ. ಇದೊಂದು ಫೇಮಸ್ ಆನಿಮೇಟೆಡ್ ಶೋನ ಮೀಮು. ಅಂದ್ರೆ ಎಷ್ಟು ಬಾರಿ ಆ ಒಂದು ಕ್ಯಾರೆಕ್ಟರ್ ನ ಹೊರಗಡೆ ಹಾಕಿದ್ರು ಕೂಡ ಅವನು ಮತ್ತೊಮ್ಮೆ ಬೆನ್ನಿಂದೆ ಬಂದು ನಿಂತ್ಕೊಳ್ಳೋನು. ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತನ್ನ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಫೇಸ್ ನ ಹಾಕಿ ಲೈಫ್ ಸಿನ್ಸ್ ಏಪ್ರಿಲ್ 2024 ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ಏಪ್ರಿಲ್ 2024ರಿಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಎಷ್ಟೇ ಬಾರಿ ತೆಗೆದು ಹೊರಗಡೆ ಹಾಕಿದ್ರು ಕೂಡ ಡೇಮಿಯನ್ ಪ್ರೀಸ್ಟ್ ಅವರು ಮತ್ತೊಮ್ಮೆ ಡ್ರೂ ಮ್ಯಾಕೆಂಟೈರ್ ಅವರ ಹಿಂದೆ ಬಂದು ನಿಂತ್ಕೋತಾ ಇದ್ದಾರೆ, ಅವರ ಲೈಫ್ ನ ಹಾಳು ಮಾಡ್ತಾ ಇದ್ದಾರೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಬಗ್ಗೆ. ಇಂಡಿಯಾದಲ್ಲಿ ನಾವು ನೋಡಿದೀವಿ, ಯಾರಾದ್ರೂ ತುಂಬಾನೇ ಫೇಮಸ್ ಆಗಿರ್ತಕ್ಕಂತಹ ಹೀರೋಸ್ ಗಳಾಗಿರ್ಬೋದು, ತುಂಬಾನೇ ಅಚೀವ್ಮೆಂಟ್ ಆಗಿರ್ತಕ್ಕಂತಹ ವ್ಯಕ್ತಿಗಳ ನೇಮ್ ನ ಸ್ಟ್ರೀಟ್ ಗೆ ಇಡಲಾಗುತ್ತೆ. ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಆಗಿರಬಹುದು, ಪುನೀತ್ ರಾಜ್ಕುಮಾರ್ ರಸ್ತೆ ಆಗಿರಬಹುದು, ಈ ತರ ಎಲ್ಲ ನಾವು ತುಂಬಾನೇ ಗಮನಿಸಿದೀವಿ. ಅಂಡ್ ಈಗ USA ಅಲ್ಲೂ ಕೂಡ ನ್ಯೂಯಾರ್ಕ್ ಅಲ್ಲಿ ಒಂದು ಸ್ಟ್ರೀಟ್ ಗೆ ಲೂಯಿಸ್ ಡೇಮಿಯನ್ ಪ್ರೀಸ್ಟ್ ಅಂತ ಹೆಸರು ಇಡಲಾಗುತ್ತೆ. ಅಂಡ್ ಫೋಟೋದಲ್ಲಿ ನೀವು ನೋಡ್ತಾ ಇರಬಹುದು, ಆ ಒಂದು ಬೋರ್ಡ್ ನ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಇಟ್ಕೊಂಡು ನಿಂತಿದ್ದಾರೆ. ನಿಜವಾಗ್ಲೂ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರಿಗೆ ಸಿಕ್ಕಾಪಟ್ಟೆ ಹೆಮ್ಮೆ ಆಗ್ತಾ ಇರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು AEW ಕೊಲಿಷನ್ ಬಗ್ಗೆ. AEW ಕೊಲಿಷನ್
ಅನ್ನು ಇಂಡಿಯಾದಲ್ಲಿ ಯೂರೋ ಸ್ಪೋರ್ಟ್ಸ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ನಿನ್ನೆ AEW ಬರ್ತಾ ಇದ್ದಂಗೆ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಶೋ ಅರ್ಧಕ್ಕೆ ಟೆಲಿಕಾಸ್ಟ್ ಆಗೋದೇ ನಿಂತೋಗ್ಬಿಡುತ್ತೆ. ಅಂಡ್ ಆ ಟೆಲಿಕಾಸ್ಟ್ ಆಗಬೇಕಾಗಿರುವಂತಹ ಜಾಗದಲ್ಲಿ AEW ಕಂಪನಿಯವರು ಅಥವಾ ಆ ಒಂದು ಚಾನಲ್ ಅವರು ಬ್ಲ್ಯಾಕ್ ಆಡಮ್ ಅನ್ನೋ ಒಂದು ಮೂವಿನ ಹಾಕ್ಬಿಡ್ತಾರೆ. ಅಂದ್ರೆ ರಾಕ್ ಅವರ ಬ್ಲ್ಯಾಕ್ ಆಡಮ್ ಮೂವಿ ಇದೆಯಲ್ಲ ಅದನ್ನ ಹಾಕ್ಬಿಡ್ತಾರೆ. ನಿಜವಾಗ್ಲೂ ಇಂಟರ್ನೆಟ್ ಅಲ್ಲಿ ಈ ಒಂದು ವಿಚಾರ ಎಷ್ಟು ವೈರಲ್ ಆಗಿದೆ ಅಂದ್ರೆ ಇದೇನ್ ಗುರು AEW ಸರಿಯಾಗಿ ಟೆಲಿಕಾಸ್ಟ್ ಕೂಡ ಆಗ್ತಾ ಇಲ್ಲ, ಈಗೇನ್ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತಾ ಇದೆ, ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಶೋ ಮುಚ್ಚೋದ್ಮೇಲೆ ರಾಕ್ ಅವರ ಮೂವಿನ ಯಾಕೆ ಆಗ್ತಾ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಇಂಟರ್ನೆಟ್ ಅಲ್ಲಿ ಟ್ರೋಲ್ ಆಗ್ತಾ ಇದೆ. ಏನೇ ಆಗ್ಲಿ ಗೊತ್ತಿಲ್ಲ ಯಾವ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ, ಬಟ್ ಸಡನ್ ಆಗಿ ಶೋ ನಿಂತೋಗುತ್ತೆ. ಕೆಲವೊಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ಒಂದು ಶೋ ಎಂಡ್ ಆಗಿದೆ ಅಂತ ಸ್ಕ್ರೀನ್ ಮೇಲೆ ಬಂದು ಬ್ಲ್ಯಾಕ್ ಆಡಮ್ ಮೂವಿ ಪ್ಲೇ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೆವಿನ್ ಓಯನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ರಸಲ್ ಮೇನಿಯಾ ಟೈಮಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ರಸಲ್ ಮೇನಿಯಾದಿಂದ ಹೊರಗಡೆ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಅವರ ನೆಕ್ ಅಲ್ಲಿ ಇಂಜುರಿ ಆಗಿದೆ ಅಂತ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಅಪ್ಡೇಟ್ ಇರಲಿಲ್ಲ. ಬಟ್ ರೀಸೆಂಟ್ ಆಗಿ ನಮ್ಮ ಕೆವಿನ್ ಓಯನ್ಸ್ ಅವರೇ ಒಂದು ವಿಡಿಯೋ ಬಿಡುಗಡೆ ಮಾಡೋದ್ರ ಮುಖಾಂತರ ತನ್ನ ನೆಕ್ ಬಗ್ಗೆ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇವತ್ತಿಗೆ 10 ವರ್ಷದ ಹಿಂದೆ ನಮ್ಮ ಕೆವಿನ್ ಓಯನ್ಸ್ ಅವರ ಡೆಬ್ಯೂ ನಮಗೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ನಮ್ಮ ಜಾನ್ ಸಿನಾ ಅವರ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೆವಿನ್ ಓಯನ್ಸ್ ಅವರು ಬಂದಿದ್ರು. ಆಗ ಅವರು ಆ ಒಂದು ಟೈಮ್ ಅಲ್ಲಿ NXT ಚಾಂಪಿಯನ್ ಕೂಡ ಆಗಿದ್ರು. ಬಂದು ಅವರು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂಡ್ ಜಾನ್ ಸಿನಾ ಅವರ ಜೊತೆ ಒಂದು ಫ್ಯೂಡ್ ನು ಕೂಡ ಡೆಲಿವರ್ ಮಾಡಿದ್ರು. ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಅದನ್ನ ನೆನ್ಪು ಮಾಡ್ಕೋತಾ ನಮ್ಮ ಕೆವಿನ್ ಓಯನ್ಸ್ ಅವರು ಹೇಳ್ತಾರೆ, 10 ವರ್ಷದ ಹಿಂದೆ ನಾನು ಈ ಒಂದು ಕಂಪನಿಯ ಮೈನ್ ರೋಸ್ಟರ್ ಅಲ್ಲಿ ಡೆಬ್ಯೂನ ಮಾಡಿದ್ದೆ. ನಿಜವಾಗ್ಲೂ ಅಮೇಜಿಂಗ್ ಆಗಿತ್ತು ಅಂಡ್ ಈಗ ನನ್ನ ಕತ್ತಿಗೆ ಇಂಜುರಿ ಆಗಿದೆ. ನಿಜವಾಗ್ಲೂ ಈ 10 ವರ್ಷ ನನ್ನ ಲೈಫ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ನಾನು ಸಿಕ್ಕಾಪಟ್ಟೆ ಎಂಜಾಯ್ ಕೂಡ ಮಾಡಿದೆ. ಅಂಡ್ ನನಗೆ ಸರ್ಜರಿ ಆಗಿದೆಯಾ ಅಂತ ನೀವೇನಾದ್ರೂ ಕೇಳಿದ್ರೆ ಇಲ್ಲ, ಇನ್ನೂ ಕೂಡ ಸರ್ಜರಿ ಆಗಿಲ್ಲ ಅಂಡ್ ಸರ್ಜರಿ ಡೇಟ್ ಕೂಡ ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಅಂಡ್ ಬೆಟರ್ ಆಂಗಲ್ ನ ಬೆಟರ್ ವೇನ ನಾನು ಹುಡುಕ್ತಾ ಇದ್ದೀನಿ ಅಂಡ್ ಆದಷ್ಟು ಬೇಗ ಸರ್ಜರಿನೂ ಕೂಡ ಮಾಡಿಸ್ಕೊಂಡು ರಿಕವರಿನೂ ಕೂಡ ಆಗ್ತೀನಿ. ಏನೇ ಆಗಲಿ ಈ ಒಂದು 10 ವರ್ಷ ನನ್ನ ಕರಿಯರ್ ಅಲ್ಲಿ ತುಂಬಾನೇ ಅದ್ಭುತವಾದ ಮೂಮೆಂಟ್ಸ್ ಗಳನ್ನ ನಾನು ನೋಡಿದ್ದೀನಿ. ಅಂಡ್ ಹೋಗ್ತಾ ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ಬುಕ್ಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಅವರೊಂದು ಬುಕ್ ನ ತೋರಿಸ್ತಾರೆ. ಫೈಟ್ ಫಾರ್ ಎವರ್ ಅಂತ ಇರುತ್ತೆ ಅಂಡ್ ಅದರಲ್ಲಿ ಸ್ಯಾಮಿ ಝೈನ್ ಹಾಗೆ ಕೆವಿನ್ ಓಯನ್ಸ್ ಅವರ ಲೈಫ್ ಹಿಸ್ಟ್ರಿ ಬಗ್ಗೆನೂ ಕೂಡ ಇದೆಯಂತೆ. ಆ ಒಂದು ಬುಕ್ ನ ಅವರು ಓದಿ ಈ ಒಂದು ಬುಕ್ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇದೆ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಆ ಒಂದು ಬುಕ್ ಬಗ್ಗೆ ಎಲ್ಲ ಮಾತಾಡಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸಿದ್ದಾರೆ. ಸೊ ನಮ್ಮ ಕೆವಿನ್ ಓಯನ್ಸ್ ಅವರು ಬೇಸಿಕಲಿ ಇನ್ನೂ ಕೂಡ ಸರ್ಜರಿ ಮಾಡಿಸ್ಕೊಂಡಿಲ್ವಂತೆ, ಯಾವಾಗ ಅಂತಾನೂ ಕೂಡ ಗೊತ್ತಿಲ್ವಂತೆ ಅವರ ಸರ್ಜರಿ. ಏನೇ ಆಗ್ಲಿ ಆದಷ್ಟು ಬೇಗ ಸರ್ಜರಿ ಮಾಡಿಸ್ಕೋತೀನಿ ಅಂತ ಹೇಳಿದ್ದಾರೆ. ಸೊ ಬೇಗ ಸರ್ಜರಿ ಮಾಡಿಸ್ಕೊಳ್ಳಿ, ಆದಷ್ಟು ಬೇಗ ರಿಟರ್ನ್ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರ ನೆಕ್ಸ್ಟ್ ಮ್ಯಾಚ್ ಯಾವಾಗ ಅಂತ ನಮ್ಮೆಲ್ಲರಿಗೂ ಕೂಡ ಈಗ ಗೊತ್ತಾಗಿದೆ ಅಂತಾನೆ ಹೇಳ್ಬಹುದು. ನಿಮಗೆ ಗೊತ್ತಿರಬಹುದು ರೋಮನ್ ರೈನ್ಸ್ ಅವರು ನಮಗೆ ಜೂನ್ ತಿಂಗಳಲ್ಲಿ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬಂತು. ಅಂಡ್ ಅದಾದ್ಮೇಲೆ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸ್ತಾರೆ ಇಲ್ಲ, ಜೂನ್ ತಿಂಗಳಲ್ಲಿ ಅವರು ರಿಟರ್ನ್ ಆಗ್ತಾ ಇಲ್ಲ, ಬದಲಿಗೆ ರೋಮನ್ ರೈನ್ಸ್ ಅವರ ರಿಟರ್ನ್ WWE ಅವರು ಸ್ವಲ್ಪ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಮನಿ ಇನ್ ದ ಬ್ಯಾಂಕ್ಗೂ ಕೂಡ ರೋಮನ್ ರೈನ್ಸ್ ಅವರು ಬರೋದಿಲ್ಲ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸ್ತಾರೆ. ಅಂಡ್ ಈಗ ಗೈಸ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಮನಿ ಇನ್ ದ ಬ್ಯಾಂಕ್ ಆದ್ಮೇಲೆ ಇರ್ತಕ್ಕಂತಹ ನೈಟ್ ಆಫ್ ಚಾಂಪಿಯನ್ಸ್ ಶೋ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಗೊತ್ತಿಲ್ಲ ಅವರ ಅಪೋನೆಂಟ್ ಯಾರಾಗಿರ್ತಾರೆ ಅಂತ, ಬಟ್ ನೈಟ್ ಆಫ್ ಚಾಂಪಿಯನ್ಸ್ ಸೌದಿ ಅರೇಬಿಯಾಗೆ WWE ಅವರು ಹೋಗ್ತಾ ಇದ್ದಾರೆ. ಸೌದಿ ಅರೇಬಿಯಾದವರು ಕೂಡ ಡಿಮ್ಯಾಂಡ್ ಮಾಡ್ತಾರೆ ನಿಮ್ಮ ಟಾಪ್ ಸೂಪರ್ ಸ್ಟಾರ್ಸ್ ಗಳು ನಮಗೆ ಇಲ್ಲಿ ಬೇಕು ಅಂತ. ಸೊ ಇಲ್ಲಿವರೆಗೂ ಆಗಿರ್ತಕ್ಕಂತಹ ಸೌದಿ ಅರೇಬಿಯಾ ಶೋಗಳಲ್ಲಿ ಆಲ್ಮೋಸ್ಟ್ ನಮ್ಮ ರೋಮನ್ ರೈನ್ಸ್ ಅವರು ಇದ್ದಾರೆ ಅಂಡ್ ಅದಕ್ಕೋಸ್ಕರ ಈ ಒಂದು ನೈಟ್ ಆಫ್ ಚಾಂಪಿಯನ್ಸ್ ಇವೆಂಟ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಇರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ರೋಮನ್ ರೈನ್ಸ್ ಅವರು ಮುಂದಿನ ತಿಂಗಳು ಆಗ್ತಾ ಇರ್ತಕ್ಕಂತಹ ಸೌದಿ ಅರೇಬಿಯಾದ ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರಂತೆ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.